ಅಂದು ರಾಜಹಂಸ ಬಸ್ಸಿನಲ್ಲಿ ಬೆಂಗಳೂರಿಗೆ ಇನ್ನೇನು 5-10 ನಿಮಿಷದಲ್ಲಿ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಆಗಮಿಸ್ತಾ ಇದ್ವು. ಆ ವೇಳೆಗೆ ಬಸ್ಸಿನಲ್ಲಿ ಲಗೇಜ್ ಇಡುವ ಸ್ಥಳದಲ್ಲಿ ಒಳಗಡೆ ಸೆಜ್ಜ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ನಮ್ಮ 2 ವಸ್ತುಗಳನ್ನು ಇಟ್ಟಿದ್ದೆವು. ಒಂದು ಬ್ಯಾಗನ್ನು ಕೆಳಗಿರಿಸಿ ಇನ್ನೊಂದು ಕಿಟ್ಟನ್ನು ಕೆಳಗೆ ಎತ್ಕೋತಾ ಇದ್ವು. ಮೇಲಿಂದ ಕೆಳಗೆ ಎತ್ಕೊಂಡು ಇನ್ನೇನು ಕೆಳಗಿಡಬೇಕು ಅನ್ನೋಷ್ಟರಲ್ಲಿ ಡ್ರೈವರ್ ಬಸ್ಸಿಗೆ ಸಡನ್ನಾಗಿ ಬ್ರೇಕ್ ಹಾಕ್ಬಿಟ್ರು. ಕೂಡಲೇ ಬ್ರೇಕ್ ಹಾಕಿದ್ದರಿಂದ ಬಸ್ಸಿನ ಸೀಟು ಕೈ ಇರುತ್ತದಲ್ಲ ಕಟ್ಟಿಗೆದು, ಅದು ಕಟ್ಟಿಗೆದು ಮೇಲೆ ರಬ್ಬರ್ ಗಿಬ್ಬರ್ದು ಎಂಥದ್ದು ಹಾಕಿಲ್ಲ, ಅದಕ್ಕೆ ಬರೀ ಕಟ್ಟಿಗೆದೇ ಇದೆ. ಮತ್ತು ಸರಿಯಾಗಿ ಅದನ್ನು ಮುಂದೆ ಅಷ್ಟು ಚೆನ್ನಾಗಿ ಪೆಟ್ಟಾಗದಾಗೆ ಮಾಡಿಲ್ಲ. ಅದು ಉದ್ದ ಕೈ ಹಿಡ್ಕೊಳ್ಳೋಕೆ ಏನಿದೆಯಲ್ಲ ಉದ್ದಕ್ಕೆ, ಆ ಉದ್ದಕ್ಕಿರುವ ಕೈ ಆರಂ ಚೇರ್ ಸೀಟಿನ ಬಸ್ಸಿನ ಸೀಟಿನ ಆರಂ ಅದರ ಮೇಲೆ ದೊಪ್ಪನೆ ಬಲಭಾಗದಲ್ಲಿ ಬಿದ್ದು, ಆ ದೊಪ್ಪನೆ ಬಿದ್ದಾಗ ನಮ್ಮ ಬಲಭಾಗದ ಪಕ್ಕೆಲುಬು ಏನಿದೆ ಅಲ್ಲಿಗೆ ಬಲವಾದ ಪೆಟ್ಟು ಬಿತ್ತು. ಕೂಡಲೇ ಕೆಳಗೆ ಚೀರಿ ಬಿದ್ದೆವು. ನಮ್ಮ ಬಾಯಿಂದ ಅಪ್ಪ ಶಿವನೇ ಎಂದು ಮಾತುಗಳು ಬಂದವು. 2 ಸೆಕೆಂಡುಗಳ ಕಾಲ ಉಸಿರು ನಿಂತೇ ಹೋಯಿತು. ಇಂದಿಗೆ ನನ್ನ ಜೀವನ ಮುಗಿಯಿತು ಎಂಬುದಾಗಿ ಮನಸ್ಸು ಹೇಳಿತು. ಇನ್ನು ನನ್ನಿಂದ ಆಗುವುದಿಲ್ಲ. ಆ ಬಸ್ಸಿನ ಒಳಗಡೆ ತಿರುಗಾಡುವ ಪ್ಲಾಟ್ಫಾರಮ್ ಏನಿದೆ, ಇನ್ನೇನು ನೆಲಕ್ಕೆ ಹೊರಗಬೇಕು, ನನ್ನ ಜೀವನ ಅಂತ್ಯವಾಯಿತು ಎಂದುಕೊಂಡೆ. ಅಷ್ಟರಲ್ಲಿ ನನ್ನ ಅರಿವು ಬುದ್ಧಿ ಜಾಗೃತವಾಯಿತು. ಉಸಿರು ನಿಂತೋದ ಸ್ಥಿತಿ, ಬಲವಾದ ಪೆಟ್ಟು, ಕೂಡಲೇ ಕುಸಿದು ಬಿದ್ದ ಸಂದರ್ಭ ಇವೆಲ್ಲವೂ ಒಂದು ಕ್ಷಣ ನೆನಪಾಗಿ ನನ್ನನ್ನು ನಾನು ಉಳಿಸಿಕೊಳ್ಳುವುದಕ್ಕಾಗಿ ದೀರ್ಘ ಉಸಿರಾಟವನ್ನು, ಯೋಗ ಧ್ಯಾನದ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿದೆ. 2 ಸೆಕೆಂಡ್ ಉಸಿರು ನಿಂತು ಹೋಗಿತ್ತು. 2 ನಿಮಿಷಗಳ ಕಾಲ ನಿರಂತರವಾಗಿ ದೀರ್ಘ ಉಸಿರಾಟ ಮಾಡಿದ ಫಲವಾಗಿ ನನ್ನಲ್ಲಿ ಚೈತನ್ಯ ಪಾದದಿಂದ ನೆತ್ತಿವರೆಗೆ ಬಂತು. ನಾನು ಮೊದಲಿನಂತೆ ಆದೆ. ನನ್ನ ಶರೀರದ ತುಂಬ ಪಾದದಿಂದ ಮಸ್ತಕದವರೆಗೆ ಶಕ್ತಿ ಚೈತನ್ಯ ಉಂಟಾಯಿತು. ಆದರೆ ಹೊಡೆತ ಪಕ್ಕೆಲುಬಿಗೆ ಏನು ಬಿದ್ದಿತ್ತು, ಆ ನಾಭಿ ಪ್ರದೇಶದ ಪಕ್ಕದಿಂದ ಹಿಡಿದು ಮೇಲ್ಭಾಗದವರೆವಿಗೆ ಸುಮಾರು 12 ಪಕ್ಕೆಲುಬುಗಳಿಗೆ ನೇರವಾಗಿ ಆ ಕೈ ಬಡಿದಿತ್ತು. ಸೀಟಿನ ಕೈ ಕಟ್ಟಿಗೆದು. ಆ ಬಲವಾದ ಪೆಟ್ಟು ಪ್ರಾಣಾಂತಿಕವಾಗಿ ಇನ್ನೂ ಇತ್ತು. ಆ ಹೊಡೆತ ಬಿದ್ದ ಸ್ಥಳ ಇಲ್ಲಿಂದ ಹಿಡಿದು ಇಲ್ಲಿಯವರೆಗೂ. ಆ ನೋವು ಇದೇನಿದೆ ಈ ಸ್ಥಳದಿಂದ ಇಲ್ಲಿಯವರೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಉಂಟಾಗಿತ್ತು. ಈಗ 95 ಭಾಗ ಗುಣ ಮಾಡಿಕೊಂಡಿದ್ದೇನೆ. ಇನ್ನು 5 ಭಾಗ ಒಳಭಾಗದಲ್ಲಿ ಆಗಾಗ ನೋವು ಉಂಟಾಗುತ್ತಿರುತ್ತದೆ. ಈ ಭಾಗದಲ್ಲಿ ಈಗ ನೋವಿದೆ, ಈ ಭಾಗದಲ್ಲಿ ನೋವಿದೆ. ಮೊದಲು ಬಿದ್ದದ್ದು ಇಲ್ಲಿ ನೋವಿತ್ತು, ಇಲ್ಲೂ ನೋವಿದೆ. ಈಗ ಈ ಭಾಗದಲ್ಲಿ ಈ ಜಾಗದಿಂದ ಇಲ್ಲಿಯವರೆಗೆ ಕೂಡ ನೋವು ಈಗಲೂ ಇದೆ. 24 ಗಂಟೆಯೂ ಇಲ್ಲಿ ನೋವು ಈಗಲೂ ಇದೆ. ಇನ್ನೂ ಸಂಪೂರ್ಣವಾಗಿ ಗುಣವಾಗಬೇಕು. ಈಗ 95 ಭಾಗ ಗುಣವಾಗಿದೆ. 2ನೇ ದಿನ ಸಂಪೂರ್ಣವಾಗಿ ಮೊದಲು ಮತ್ತು 2ನೇ ದಿನ ಸಂಪೂರ್ಣವಾಗಿ ವಿಶ್ರಾಂತಿ ಮತ್ತು ಧ್ಯಾನ ಮಾಡಿ ಪೂರ್ಣ ಗುಣ ಮಾಡಿಕೊಂಡೆ. ಆದರೆ ಹೆಚ್ಚಿನ ಕಾರ್ಯಗಳು, ಬಟ್ಟೆ ಅಡಿಗೆ ಇತ್ಯಾದಿ ಕಾರ್ಯಗಳನ್ನು ಮಾಡಿದ್ದರಿಂದ ಮತ್ತೆ ಆ ನೋವು ಮರುಕಳಿಸಿತು. ಈಗ 5% ಭಾಗ ಇಲ್ಲಿ ನೋವು ಈಗಲೂ ಇದೆ. ನಮ್ಮ ಕಾರ್ ಡ್ರೈವರ್ ಅನವಧಾನದಿಂದ ನಾವು ರಾಜಹಂಸ ಬಸ್ಸಿನಲ್ಲಿ ಬರಬೇಕಾಯಿತು. ಆ ಹೊರಗೆ ಕದ ತಟ್ಟಿದ ಶಬ್ದ, ಕದ ತೆರೆದೆ. ಸಾವು ನಿಧಾನವಾಗಿ ಒಳಗೆ ಬಂತು. ನನ್ನನ್ನು
ನನ್ನ ಶರೀರವನ್ನು ಅಸ್ತವ್ಯಸ್ತವಾಗಿ ಬಿದ್ದಿದ್ದ ನನ್ನನ್ನು ಅಡಿಯಿಂದ ಮುಡಿಯವರೆಗೆ ದೃಷ್ಟಿಯಿಟ್ಟು ನೋಡಿದನು. ನಾನು ಅವನ ದೃಷ್ಟಿಯನ್ನು ನೇರವಾಗಿ ಗಮನಿಸಿದೆ. ಏನು ವಿಚಾರ ಮಾಡುತ್ತಿರಬಹುದು, ಈ ಸಾವು ನನ್ನ ಸಮೀಪ ಬಂದು ಎಂಬುದಾಗಿ ಕೂಡಲೇ ನಾವು ತಿಳಿದುಕೊಂಡೆವು. ಕೂಡಲೇ ಸಾವಿನೊಂದಿಗೆ ಸಂವಾದ ನಡೆಸಿದೆವು. ನೀನು ದಾರಿ ತಪ್ಪಿ ಬಂದಿರಬಹುದು. ಇಲ್ಲಿ ಈಗ ನಿನಗೆ ಯಾವುದೇ ರೀತಿಯ ಕಾರ್ಯಬಾಹುಳ್ಯವಿಲ್ಲ. ನೀವು ದಯಮಾಡಿ ಮುಂದಕ್ಕೆ ಹೋಗಬಹುದು. ನಾವು ಶತಾಯುಷಿಗಳು, ಆರೋಗ್ಯವಂತರು, ಆಗರ್ಭ ಶ್ರೀಮಂತರು, ಅನುಭಾವಿಗಳು, ಸದ್ಗುಣ ಸದಾಚಾರವಂತರೂ ಇದ್ದು ನಮ್ಮ ಮಣಿಹವನ್ನು ಇನ್ನೂ ವಿಸ್ತಾರವಾಗಿ ನಡೆಸಲಿದ್ದೇವೆ. ತಾವು ಮುಂದುವರಿಯಬಹುದು ಎಂಬುದಾಗಿ ಸಾವಿಗೆ ತಿಳಿಸಿದವು. ನಮ್ಮ ಅಭಿಪ್ರಾಯವನ್ನು ಗಮನಿಸಿದ ಸಾವು ಒಂದು ಹೆಜ್ಜೆ ಹಿಂದಕ್ಕೆ ಇಟ್ಟು ಹೊರಗೆ ನಡೆಯಲು ಉಪಕ್ರಮಿಸಿತು. ಆದರೆ ನಮ್ಮನ್ನು ನಿರಂತರವಾಗಿ ಗಮನಿಸುತ್ತಲೇ ಇತ್ತು. ಸಂದರ್ಭ ಇದು. ನಾನು ಉಳಿಯುವುದಿಲ್ಲ ಎನ್ನುವುದು ನಮ್ಮ ಅರಿವಿಗೆ ಬಂದಿತು. ಕೂಡಲೇ ನನ್ನನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಮ್ಮ ಧ್ಯಾನ ಯೋಗ ಪ್ರಜ್ಞೆ ಜಾಗೃತಗೊಂಡು ನನ್ನನ್ನು ಚೈತನ್ಯಗೊಳಿಸಿಕೊಳ್ಳುವುದಕ್ಕಾಗಿ ನಾವು ಕೂಡಲೇ ಆರಂಭಿಸಿದೆವು. ಯಾವಾಗ ಶರೀರಕ್ಕೆ ಅಧಿಕ ಪ್ರಮಾಣದ ಆಮ್ಲಜನಕವನ್ನು ವಾಯುವನ್ನು ಪೂರೈಕೆ ಮಾಡತೊಡಗಿದೆವು, ನಿರಂತರವಾಗಿ ನಿಧಾನವಾಗಿ ದೀರ್ಘವಾಗಿ ಪ್ರಾಣವಾಯುವನ್ನು ಒಳಗೆ ನಿರಂತರವಾಗಿ ನೀಡುತ್ತಾ ಹೋದಂತೆ ಶರೀರದಲ್ಲಿ ಚೈತನ್ಯ ಅಧಿಕವಾಗತೊಡಗಿತು. ಶರೀರದಲ್ಲಿ ಚೈತನ್ಯ ಅಧಿಕವಾಗತೊಡಗಿದಂತೆ ನಮ್ಮ ಪಾದದಿಂದ ಹಿಡಿದು ನೆತ್ತಿಯವರೆಗೆ ನಮ್ಮ ಎಂದಿನ ಆರೋಗ್ಯ ಕಾಣಿಸಿಕೊಂಡಿತು. ಆದರೆ ಆ ಸಂದರ್ಭದಲ್ಲಿ ಇನ್ನು 3-4-5 ನಿಮಿಷದಲ್ಲಿ ಇಳಿಯಲೇಬೇಕು. ಹೀಗಾಗಿ ಇಳಿಯುವವರು ಆಗಲೇ ಬಹಳಷ್ಟು ಜನ ಇಳಿದು ಹೋಗಿದ್ದರು. ಕೊನೆಯ ಬಸ್ ನಿಲ್ದಾಣವಾದ ಕಾರಣ ನನ್ನ ಹಿಂದೆ 3-4 ಜನರು ಇದ್ದರು. ಅವರು ಅವರವರ ಗಡಿಬಿಡಿಯಲ್ಲಿದ್ದರು. ನಾವು 5 ನಿಮಿಷದ ಈ ಸಂದರ್ಭದೊಳಗೆ ಇಷ್ಟೆಲ್ಲ ಅವಸ್ಥೆ, ಘೋರವಾದ ಘಟನೆ ನನ್ನ ಬದುಕಿನಲ್ಲಿ ನಡೆದು ಹೋಗಿತ್ತು. ಬಹುಶಃ ಜಾಗೃತನಾಗಿ ನಾವು ಪ್ರಾಣವಾಯು ಆಮ್ಲಜನಕವನ್ನು ಒಳಗೆ ಕೊಡದೆ ಹೋಗಿದ್ದರೆ ಬಹುಶಃ ನಾವು ಕಾಲವಾಗಿ 8 ದಿನಗಳು ಆಗುತ್ತಿತ್ತು. ಆದರೆ ನಿರಂತರವಾಗಿ ಇಂತಹ ಬಲವಾದ ಪ್ರಾಣವಾಯು ಸ್ತಂಭನವಾದ 2 ಸೆಕೆಂಡಿನ ನಂತರದಲ್ಲಿಯೂ ಕೂಡ ನಮ್ಮನ್ನು ನಾವು ಚೈತನ್ಯಗೊಳಿಸಬಹುದು, ನಮ್ಮನ್ನು ನಾವು ಶಕ್ತಿಯುತಗೊಳಿಸಿಕೊಳ್ಳಬಹುದು, ನಮ್ಮನ್ನು ನಾವು ಗುಣಯುತರನ್ನಾಗಿ ಮಾಡಿಕೊಳ್ಳಬಹುದು ಎಂಬುದು ನಮ್ಮ ಅರಿವಿಗೆ ನಮ್ಮ ಸುಮಾರು 50 ವರ್ಷದ ಯೋಗ ಜೀವನ ನನ್ನ ಆರೋಗ್ಯವನ್ನು ನನಗೆ ಮರುಕಳಿಸಿತು. ಇಷ್ಟೆಲ್ಲ ಬಲವಾದ ಪೆಟ್ಟು ನನಗೆ ಉಂಟಾಗಿದ್ದರೂ ಕೂಡ ನಮ್ಮ 3 ಸಾಮಗ್ರಿಗಳು, ವಸ್ತುಗಳು ಏನಿದ್ದವು, ಒಂದು ಕೈಯಲ್ಲಿ 2, ಮತ್ತೊಂದು ಕೈಯಲ್ಲಿ ಮತ್ತೊಂದನ್ನು ಹಿಡಿದು ನಿಧಾನವಾಗಿ ಮೇಲೆದ್ದು ಹಿಡಿದುಕೊಂಡು ಕೆಳಗೆ ಇಳಿಯುತ್ತಾ ಹೊರಟ ಸಂದರ್ಭದಲ್ಲಿ ಚಾಲಕ ಡ್ರೈವರವರು ನನ್ನನ್ನು ಸ್ವಾಮೀಜಿ ಎಂಬುದಾಗಿ ಗುರುತಿಸಿದರು. ಕಾವಿ ಪೇಟವನ್ನು ಸುತ್ತಿದ್ದೆ. ಉಳಿದೆಲ್ಲವೂ ಕೂಡ ಬಿಳಿಯ ಬಟ್ಟೆ. ಚಳಿಯಾದ ಕಾರಣ ಉಲ್ಲನ್ ಸ್ವೆಟರ್ ಹಾಕಿದ್ದೆ. ಮೂಗು ಬಾಯಿಗೆ ಚಳಿ ಆಗಿರುವ ಕಾರಣ ಕಾವಿ ವಸ್ತ್ರವನ್ನು ಮೂಗು ಬಾಯಿ ಕಿವಿಗೆ ಕಟ್ಟಿದ್ದೆ. ನನ್ನ ಹಣೆಯಲ್ಲಿ ವಿಭೂತಿ ಆ ಕ್ಷಣದಲ್ಲಿಯೂ ಕೂಡ ನಾನು ಧರಿಸಿಕೊಂಡಿದ್ದೆ. ಹೀಗಾಗಿ ಇವೆಲ್ಲವನ್ನು ಗಮನಿಸಿದ ಡ್ರೈವರ್ ನನ್ನನ್ನು ಪ್ರೀತಿ ಗೌರವದಿಂದ ಸ್ವಾಮೀಜಿ ಬೆಂಗಳೂರು ಬಂತು ಅಂದರು.
ಆಗ ಹೊರಗೆ ನೋಡಿದರೆ ಮಳೆ ಸುರಿತಾ ಇರ್ತದೆ. ಇದೇನ್ರಿ ಜನವರಿಯಲ್ಲಿ ಮಳೆ ಸುರಿತಾ ಇದೆಯಲ್ಲ ಎಂಬುದಾಗಿ ನಾವು ನಗು ನಗುತ್ತಾ ಅಂಥ ಸಂದರ್ಭದಲ್ಲಿಯೂ ಕೂಡ ಡ್ರೈವರಿಗೆ ತಿಳಿಸಿದೆವು. ನಿಧಾನವಾಗಿ ನಾವು ಕೆಳಗೆ ಇಳಿದೆವು. ಇದು ನಡೆದ ಘಟನೆ. ನಿರಂತರವಾಗಿ 7 ದಿನಗಳ ಕಾಲ ಈ ಪ್ರಾಣವಾಯುವನ್ನು ಒಳಗೆ ಪೂರೈಕೆ ಮಾಡುವ ಪ್ರಯತ್ನವನ್ನು ನಿರಂತರವಾಗಿ ಮುಂದುವರಿಸಿರುವ ಕಾರಣ ಇಂತಹ ಬಲವಾದ ಪೆಟ್ಟು, ಪ್ರಾಣ ಹೋಗುವ ಸ್ಥಿತಿ ಘಟಿಸಿದ್ದರೂ ಕೂಡ ಸಂಪೂರ್ಣವಾಗಿ ನಾನು ಗುಣಮುಖನಾಗಿದ್ದೇನೆ. ಆದರೆ ಆ ಪಕ್ಕೆಲುಬುಗಳಿಗೆ ಉಂಟಾದ ಬಲವಾದ ಪೆಟ್ಟು ಈಗಲೂ ತುಸು ಇದೆ. 90% ಭಾಗ ಗುಣ ಮಾಡಿಕೊಂಡಿದ್ದೇನೆ. ಇನ್ನು 10 ಭಾಗ ಇದು ಮಲಗುವಾಗ, ಎದ್ದೇಳುವಾಗ ಪ್ರಾಣ ಬಾಯಿಗೆ ಬಂದಂತೆ ನೋವಾಗುತ್ತದೆ. ನಮ್ಮನ್ನು ನಾವು ಗುಣ ಮಾಡಿಕೊಳ್ಳಬಹುದು ಎಂಬುದನ್ನು ನಮ್ಮ ಜೀವನದಲ್ಲಿ ನಾವು ಸಿದ್ಧ ಮಾಡಿ ತೋರಿಸಿದ್ದೇವೆ. ಆದ ಕಾರಣ ಯಾರೇ ನಮ್ಮಲ್ಲಿಗೆ ಅನಾರೋಗ್ಯ ಎಂದು ನಮ್ಮಲ್ಲಿಗೆ ಬಂದು ಆರೋಗ್ಯಕ್ಕಾಗಿ VKM ಯೋಗ ಚಿಕಿತ್ಸಾ ಕೇಂದ್ರಕ್ಕೆ ಸೇರಿಕೊಂಡರೂ ಅವರನ್ನು 100ಕ್ಕೆ 100 ಗುಣಯುತರನ್ನಾಗಿ ಮಾಡುತ್ತೇವೆ. ವಿಶ್ರಾಂತಿಯನ್ನು ತೆಗೆದುಕೊಂಡರೆ, ದೇಹಕ್ಕೆ ಬೇಕಾಗಿರುವ ಆರೋಗ್ಯಯುತವಾದ ಆಹಾರವನ್ನು ತೆಗೆದುಕೊಂಡರೆ, ಸಂಪೂರ್ಣವಾಗಿ ನಾವು ವಿಶ್ರಾಂತಿಯನ್ನು ಪಡೆದುಕೊಂಡರೆ ನಾವು 100ಕ್ಕೆ 100 ಮೊದಲಿನಂತೆ ಆರೋಗ್ಯವಂತರಾಗುತ್ತೇವೆ. ಈ ಆರೋಗ್ಯವಂತರಾದ ದಿನ ಇಂದು. ನಾನು ಸಂಪೂರ್ಣ ಆರೋಗ್ಯವಂತನಾಗಿದ್ದೇನೆ. ನನಗೆ ಈಗ ನನ್ನ ಪಕ್ಕೆಲುಬಿನಲ್ಲಿ ಯಾವ ನೋವೂ ಇಲ್ಲ, ಯಾವ ಯಾತನೆಯೂ ಇಲ್ಲ, ಯಾವ ಪೆಟ್ಟಿನ ಅನುಭವವೂ ಇಲ್ಲ. ನಾನು ಮೊದಲು ಹೇಗೆ ಆರೋಗ್ಯವಂತನಾಗಿದ್ದೇನೆಯೋ ಅದೇ ರೀತಿ ಈಗ 100ಕ್ಕೆ 100 ಆರೋಗ್ಯವಂತನಾಗಿದ್ದೇನೆ. ನಮ್ಮ ಇವೆಲ್ಲವೂ ವಿಶ್ವಶಕ್ತಿಯ ಅನುಗ್ರಹ. ವಿಶ್ವಶಕ್ತಿಗೆ ಅನಂತ ಕೋಟಿ ನಮಸ್ಕಾರಗಳು. ವಿಶ್ವಶಕ್ತಿಗೆ ಅನಂತ ಕೋಟಿ ಕೃತಜ್ಞತೆಗಳು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆನಂದ ಆನಂದ, ಶಿವಾನುಭಾವದ ಆನಂದ ಬದುಕಿನ ತುಂಬ ನನ್ನ ಬದುಕಿನಲ್ಲಿ ತುಂಬಿಕೊಂಡಿದೆ. ಹಲ್ಲು ನೋವು, ಹುಳುಕು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.